ಭಗತ ಸಿಂಗರ ಕಥೆಯನ್ನು ಹೇಳುವೆ ಕೇಳಿರಿ ನೀವು ಜನರೆಲ್ಲ. ಭಗತ ಸಿಂಗರ ಕಥೆಯನ್ನು ಹೇಳುವೆ ಕೇಳಿರಿ ನೀವು ಜನರೆಲ್ಲ. ವೀರ ಯೋಧನ ತ್ಯಾಗದ ಕಥೆಯ ಆಲಿಸಿ ನೀವು ಜನರೆಲ್ಲ. ವೀರ ಯೋಧನ ತ್ಯಾಗದ ಕಥೆಯ ಆಲಿಸಿ ನೀವು ಜನರೆಲ್ಲ. 1907 ಸೆಪ್ಟೆಂಬರ್ 28 ಶುಭ ದಿನದಲ್ಲಿ ವಿದ್ಯಾವತಿ ಕಿಶನರ ಮಗನಾಗಿ ಜನಿಸಿದ ಪಂಜಾಬಿನ ಬಂಗಾದಲ್ಲಿ. ಶಾಲೆಯಿಂದಲೇ ವಿಚಾರದೊಲವು ಪುಸ್ತಕ ಪ್ರೀತಿ ಬೆಳೆದಾಯ್ತು. ಮುಷ್ಕರ ಸಂಪು ಚಳವಳಿಯಲ್ಲಿ ಸುಖದೇವರ ಜೊತೆಯಾಯ್ತು. ನಡೆಯಿತು ಜಲಿಯಾನ್ ವಾಲಾ ಬಾಗ್ನಲ್ಲಿ ಭಾರತೀಯರ ನರಮೇಧ. ಭಗತನು ಅಂದೇ ಪಣವನ್ನು ತೊಟ್ಟನು ಆಂಗ್ಲರ ತೊಲಗಿಸಲಿಲ್ಲಿಂದ. ಚೌರಿ ಚೌರದ ಘಟನೆಯ ನಂತರ ಗಾಂಧಿ ಬಿಟ್ಟರು ಚಳವಳಿಯ. ಭಗತರು ತೊರೆದರು ಪೂರ್ಣವಾಗಿ ಮಂದಗತಿಯ ದಾರಿಯ. ಮನೆಯಲ್ಲಿ ಮದುವೆಯ ವಿಚಾರ ಬರಲು ಭಗತರು ಹೊರಟರು ಅಲ್ಲಿಂದ. ಕ್ರಾಂತಿಕಾರಿ ಆಜಾದರು ದೊರಕಲು ಸ್ನೇಹ ಬೆಳೆಯಿತು ಒಲವಿಂದ. ರಷ್ಯಾದಲ್ಲಿನ ಕಾರ್ಮಿಕ ಕ್ರಾಂತಿ ಭಗತರ ಮನವ ಸೆಳೆದಿತ್ತು. ಅಲ್ಲಿನ ಹಾಗೆ ಶ್ರಮಿಕರ ರಾಜ್ಯದ ಸ್ಥಾಪನೆ ಕನಸು ಮೂಡಿತ್ತು. ಭಾರತದಿಂದಲೇ ಆಂಗ್ಲರ ಓಡಿಸಿ ಸಮಾಜವ ಕಟ್ಟಬೇಕು. ಎಲ್ಲರ ಶ್ರಮಕ್ಕೆ ಬೆಲೆಯೂ ದೊರೆತು ಓದು ಕೆಲಸ ಸಿಗಬೇಕು. ಜಾತಿ ಧರ್ಮದ ಭೇದವ ತೊರೆದು ಎಲ್ಲರೂ ಒಂದೆಂದೇ ಸಾರಿದರು. ಯುವ ಜನರನ್ನು ಒಂದುಗೂಡಿಸಲು HSRA ಕಟ್ಟಿದರು. ಸೈಮನ್ ಕಮಿಷನ್ ಬರಲು ದೇಶಕ್ಕೆ ತಡೆಯಲು ಎಲ್ಲರೂ ಕೂಡಿದರು. ಚಳುವಳಿ ದಿನದಿ ಪೊಲೀಸ್ ಹೊಡೆತಕ್ಕೆ ಮರಣ ಹೊಂದಿದರು ಲಜಪತರು. ಸಾವಿಗೆ ಸೇಡನು ತೀರ್ಮಾನಿಸಿತು ಹೋರಾಟಗಾರರು ಗುಂಪು ಸೇರಿ. ಅಧಿಕಾರಿಯನ್ನು ಕೊಂದರು ಭಗತರು ಆಜಾದ್ ರಾಜ್ಗುರು ಜೊತೆ ಸೇರಿ. ವೇಷವ ಮರೆಸಿ ಹೊರಟರು ಅವರು ದುರ್ಗಾ ಭಾಬಿಯ ಜೊತೆಯಲ್ಲಿ. ಕಲ್ಕತ್ತಾಗೆ ತೆರಳಿದ ಭಗತರು ದೇಶ ಯೋಧರ ಸೇರಿದರಲ್ಲಿ. ಆಗ್ರಾಗೆ ಬಂದು ಆಜಾದ್ ಭಗತರು ಎಲ್ಲರ ನೊಂದು ಮಾಡಿದರು. ಶಕ್ತಿಯ ಹೆಚ್ಚಿಸಿ ಕ್ರಾಂತಿಯ ಮಾಡಲು ಯೋಜನೆಯನ್ನು ಹಾಕಿದರು. ಊಟ ನಿದ್ದೆ ಚಿಂತೆಯ ಮಾಡದೆ ಕ್ರಾಂತಿಯ ಯೋಚನೆ ಮಾಡಿದರು. ಆಂಗ್ಲರ ಮೇಲೆ ದಾಳಿಯ ನಡೆಸಲು ತಂತ್ರವನ್ನೊಂದು ಹೂಡಿದರು. ಕ್ರಾಂತಿಕಾರಿಗಳ ಬಂಧನ ಕಾಯಿದೆ ತಂದರು ಬ್ರಿಟಿಷರು ವೇಗದಲ್ಲಿ. ಅಂಗೀಕರಿಸಲು ಮಸೂದೆಯನ್ನು ಸೇರಿದರೆಲ್ಲ ಅಸೆಂಬ್ಲಿಯಲ್ಲಿ. ಮಸೂದೆ ಜಾರಿಯ ಚರ್ಚೆಯ ಮಧ್ಯದಿ ಭಗತರು ದತ್ತರು ಎದ್ದಾಯ್ತು. ಜನರಿಲ್ಲದ ಕಡೆ ಬಾಂಬನ್ನು ಸ್ಫೋಟಿಸಿ ಕರಪತ್ರಗಳನ್ನು ಹಂಚಾಯ್ತು. ತಾವೇ ಬಂಧನಕ್ಕೊಳಗಾದ ಧೀರರ ಕಂಡು ಜನತೆ ಬೆರಗಾಯ್ತು. ವಿಚಾರಣೆ ಎಂಬ ನಾಟಕವೊಂದು ಕೋರ್ಟಿನಲ್ಲಿ ಶುರುವಾಯ್ತು. ತಾವೇ ಬಂಧನಕ್ಕೊಳಗಾದ ಧೀರರ ಕಂಡು ಜನತೆ ಬೆರಗಾಯ್ತು. ವಿಚಾರಣೆ ಎಂಬ ನಾಟಕವೊಂದು ಕೋರ್ಟಿನಲ್ಲಿ ಶುರುವಾಯ್ತು. ಬೇಡಿಕೆ ಮೂಲಕ ಸ್ವಾತಂತ್ರ್ಯ ಸಿಗದು ಎಂಬುದು ನಾವು ಅರಿತೆವು. ಕಿವುಡು ಸರ್ಕಾರಕ್ಕೆ ಕೇಳಿಸಲೆಂದೇ ಜೋರಾದ ಸದ್ದನ್ನು ಮಾಡಿದೆವು. ಬೇಡಿಕೆ ಮೂಲಕ ಸ್ವಾತಂತ್ರ್ಯ ಸಿಗದು ಎಂಬುದ ನಾವು ಅರಿತೆವು. ಕಿವುಡು ಸರ್ಕಾರಕ್ಕೆ ಕೇಳಿಸಲೆಂದೇ ಜೋರಾದ ಸದ್ದನ್ನು ಮಾಡಿದೆವು. ಸುಳ್ಳು ಸಾಕ್ಷಿಗಳ ಹುಟ್ಟಿಸಿದ ಆಂಗ್ಲರು ಆರೋಪಗಳನ್ನು ಹೊರಿಸಿದರು. ವಂಚನೆಯಿಂದಲೇ ಕ್ರಾಂತಿಕಾರರಿಗೆ ಜೀವಾವಧಿ ಶಿಕ್ಷೆ ನೀಡಿದರು. ಸೆರೆಮನೆಯಲ್ಲಿನ ಸ್ಥಿತಿಗತಿ ಕಂಡು ಉಪವಾಸವನ್ನು ಮಾಡಿದರು. 63 ದಿನಗಳ ನಂತರ ಜತಿನರು ಮರಣ ಹೊಂದಿದರು. ಸೆರೆಮನೆಯಲ್ಲಿನ ಸ್ಥಿತಿಗತಿ ಕಂಡು ಉಪವಾಸವನ್ನು ಮಾಡಿದರು.
63 ದಿನಗಳ ನಂತರ ಜತಿನರು ಮರಣ ಹೊಂದಿದರು. ಸ್ಯಾಂಡರ್ಸ್ ಹತ್ಯೆಯ ಆಪಾದನೆಯು ಭಗತರ ಮೇಲೆ ಬಂದಾಯ್ತು. ಮತ್ತೆ ವಿಚಾರಣೆ ಎಂಬ ನಾಟಕ ಕೋರ್ಟಿನಲ್ಲಿ ಶುರುವಾಯಿತು. ಕ್ರಾಂತಿಕಾರಿಗಳು ಕೋರ್ಟನ್ನು ಬಳಸಿ ಕ್ರಾಂತಿಯ ಪ್ರಚಾರ ಮಾಡಿದರು. ಆಂಗ್ಲ ವಿರೋಧಿ ಹೋರಾಟ ಮಾಡಲು ದೇಶದ ಜನರಿಗೆ ಹೇಳಿದರು. ಭಗತ್ ಸುಖದೇವ್ ರಾಜಗುರುವಿಗೆ ಗಲ್ಲು ಶಿಕ್ಷೆಯ ನೀಡಾಯ್ತು. ಇನ್ನುಳಿದವರಿಗೆ ಶಾಶ್ವತ ಬಂಧನ ಸಜೆಯನ್ನು ಕೊಟ್ಟಾಯ್ತು. ಕ್ರಾಂತಿಕಾರಿಗಳು ಗಲ್ಲಿನ ಶಿಕ್ಷೆಯ ಸಂತಸದಿಂದಲೇ ಒಪ್ಪಿದರು. ಆದರೂ ದೇಶದ ಎಲ್ಲೆಡೆ ಜನತೆ ವಿರೋಧವನ್ನು ಮಾಡಿದರು. ಕ್ರಾಂತಿಕಾರಿಗಳು ಗಲ್ಲಿನ ಶಿಕ್ಷೆಯ ಸಂತಸದಿಂದಲೇ ಒಪ್ಪಿದರು. ಆದರೂ ದೇಶದ ಎಲ್ಲೆಡೆ ಜನತೆ ವಿರೋಧವನ್ನು ಮಾಡಿದರು. ಭಗತರ ತಂದೆಯು ಸರ್ಕಾರಕ್ಕೊಂದು ಮನವಿ ಪತ್ರವನ್ನು ನೀಡಿದರು. ನೊಂದ ಭಗತರು ದಯಾಭಿಕ್ಷೆಯು ಅಪಮಾನವೆಂದು ಹೇಳಿದರು. ನೊಂದ ಭಗತರು ದಯಾಭಿಕ್ಷೆಯು ಅಪಮಾನವೆಂದು ಹೇಳಿದರು. ತಾಯಿ ವಿದ್ಯಾವತಿ ಹೇಳಿದರಂದು ಉದಾತ್ತ ಸಾವು ನಿನದೆಂದು. ತಾಯಿ ವಿದ್ಯಾವತಿ ಹೇಳಿದರಂದು ಉದಾತ್ತ ಸಾವು ನಿನದೆಂದು. ನೇಣಿಗೆ ಹೋಗುವ ಮುನ್ನ ಘೋಷಿಸು ಕ್ರಾಂತಿಯು ಚಿರಾಯು ಎಂದೆಂದು. ನೇಣಿಗೆ ಹೋಗುವ ಮುನ್ನ ಘೋಷಿಸು ಕ್ರಾಂತಿಯು ಚಿರಾಯು ಎಂದೆಂದು. ಕ್ರಾಂತಿಯು ಚಿರಾಯು ಎಂದೆಂದು. ಕ್ರಾಂತಿಯು ಚಿರಾಯು ಎಂದೆಂದು. ಸಾವು ಸನಿಹದೆ ಬರುತ್ತಿರುವಾಗಲೂ ಓದಲವರು ಶುರು ಮಾಡಿದರು. ಸಾವು ಸನಿಹದೆ ಬರುತ್ತಿರುವಾಗಲೂ ಓದಲವರು ಶುರು ಮಾಡಿದರು. ಕೊನೆಯ ಕ್ಷಣದಲ್ಲೂ ಲೆನಿನರ ಚರಿತೆಯ ಪೂರ್ಣವಾಗಿ ಮುಗಿಸಿದರು. ಕೊನೆಯ ಕ್ಷಣದಲ್ಲೂ ಲೆನಿನರ ಚರಿತೆಯ ಪೂರ್ಣವಾಗಿ ಮುಗಿಸಿದರು. 1931 ಮಾರ್ಚ್ 23ರಂದು ಹಾಡುತ್ತ ಹೊರಟರು ಗೆಳೆಯರೊಂದಿಗೆ ಗಲ್ಲಿಗೇರುವ ದಿನದಂದು. ಸಾರಿದರವರು ದೇಶದ ಜನತೆಗೆ ಅಂಜದಿರಿ ನೀವು ಅಳುಕದಿರಿ. ಇಂದಲ್ಲ ನಾಳೆ ಆಂಗ್ಲರ ನೋಡಿಸಿ ನವ ಸಮಾಜವ ಕಟ್ಟುವಿರಿ. ಘೋಷಣೆ ಕೂಗುತ್ತ ಹರ್ಷದಿ ಹಾಡುತ್ತ ಅವರು ನೇಣಿಗೆ ಮುತ್ತ ನಿತ್ತರು. ಸಾವಿಗೂ ಅಂಜದ ಅವರನ್ನು ಕಂಡು ಅಧಿಕಾರಿಗಳು ದಂಗಾದರು. ಘೋಷಣೆ ಕೂಗುತ್ತ ಹರ್ಷದಿ ಹಾಡುತ್ತ ಅವರು ನೇಣಿಗೆ ಮುತ್ತ ನಿತ್ತರು. ಸಾವಿಗೂ ಅಂಜದ ಅವರನ್ನು ಕಂಡು ಅಧಿಕಾರಿಗಳು ದಂಗಾದರು. ವೀರರ ಕೊರಳುಲಿ ಸ್ತಬ್ಧವಾದರು ಲಕ್ಷ ಲಕ್ಷದನಿ ಮೊಳಗಿತು. ವೀರರ ಕೊರಳುಲಿ ಸ್ತಬ್ಧವಾದರು ಲಕ್ಷ ಲಕ್ಷದನಿ ಮೊಳಗಿತು. ಭಗತ್ ಸಿಂಗರ ತ್ಯಾಗವು ಜನಕ್ಕೆ ಸ್ಫೂರ್ತಿಯ ಸೆಲೆಯೇ ಆಯಿತು. ಭಗತ್ ಸಿಂಗರ ತ್ಯಾಗವು ಜನಕ್ಕೆ ಸ್ಫೂರ್ತಿಯ ಸೆಲೆಯೇ ಆಯಿತು. ದೇಶದ ಎಲ್ಲೆಡೆ ಜನರ ಹೋರಾಟ ಬಹಳ ವೇಗದಿ ಬೆಳೆದಾಯ್ತು. ದೇಶದ ಎಲ್ಲೆಡೆ ಜನರ ಹೋರಾಟ ಬಹಳ ವೇಗದಿ ಬೆಳೆದಾಯ್ತು. ಬ್ರಿಟಿಷರೇ ತೊಲಗಿ ಚಳುವಳಿಯಂದು ಕ್ವಿಟ್ ಇಂಡಿಯಾ ಘೋಷವಾಯಿತು. ಬ್ರಿಟಿಷರೇ ತೊಲಗಿ ಚಳುವಳಿಯಂದು ಕ್ವಿಟ್ ಇಂಡಿಯಾ ಘೋಷವಾಯಿತು. ಭಾರತ ಬಿಟ್ಟು ಬ್ರಿಟಿಷರು ತೊಲಗಲು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಯ್ತು. ಭಾರತ ಬಿಟ್ಟು ಬ್ರಿಟಿಷರು ತೊಲಗಲು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಯ್ತು. ಗಣತಂತ್ರ ರಾಜ್ಯದ ರಚನೆಯೊಂದಿಗೆ ನಮಗೆ ಅಧಿಕಾರ ಸಿಕ್ಕಾಯ್ತು. ಗಣತಂತ್ರ ರಾಜ್ಯದ ರಚನೆಯೊಂದಿಗೆ ನಮಗೆ ಅಧಿಕಾರ ಸಿಕ್ಕಾಯ್ತು. 7 ದಶಕಗಳೇ ಕಳೆದರೂ ಕೂಡ ಭಗತರ ಕನಸು ಕೈಗೂಡಿಲ್ಲ. 7 ದಶಕಗಳೇ ಕಳೆದರೂ ಕೂಡ ಭಗತರ ಕನಸು ಕೈಗೂಡಿಲ್ಲ. ಬಡತನ ಹಸಿವು ಬಿಕ್ಕಟ್ಟಿನಿಂದ ದೇಶವು ಇನ್ನೂ ಪಾರಾಗಿಲ್ಲ. ಬಡತನ ಹಸಿವು ಬಿಕ್ಕಟ್ಟಿನಿಂದ ದೇಶವು ಇನ್ನೂ ಪಾರಾಗಿಲ್ಲ. ಧೀರ ಯೋಧನಿಗೆ ನಮನವ ಸಲ್ಲಿಸಲು ನಾವಿಂದು ಒಂದಾಗಬೇಕು.
ಧೀರ ಯೋಧನಿಗೆ ನಮನವ ಸಲ್ಲಿಸಲು ನಾವಿಂದು ಒಂದಾಗಬೇಕು. ಅವರ ಕನಸಾದ ಸಮ ಸಮಾಜವ ಕಟ್ಟುವ ಕಂಕಣ ತೊಡಬೇಕು. ಅವರ ಕನಸಾದ ಸಮ ಸಮಾಜವ ಕಟ್ಟುವ ಕಂಕಣ ತೊಡಬೇಕು. ಅವರ ಕನಸಾದ ಸಮ ಸಮಾಜವ ಕಟ್ಟುವ ಕಂಕಣ ತೊಡಬೇಕು.